ಹಲೋ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೊಂದು ಹೊಸ ನೀತಿಕತೆಯೊಂದಿಗೆ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ 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 ಇಲ್ಲಿವರೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ನೀತಿಕತೆ ಏನಪ್ಪಾ ಅಂದ್ರೆ ಜೀವನ 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 ಎಂದರೇನು ಎಂದರೇನು ಎಂದರೆ ಇದು ಎಲ್ರಿಗೂ ಕ್ವಶನ್ ಆಗಿರುವಂತ ಒಂದು ವಿಷಯ. ಜೀವನ ಅಂದ್ರೆ ಏನು? ಎಲ್ರಿಗೂ ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡವರವರೆಗೂ ತಲೆಯಲ್ಲಿರುವ ಇದೊಂದು ಚಿಂತೆ, ಇದೊಂದು ಕ್ವಶನ್ ಮಾರ್ಕ್ ಎಲ್ರಿಗೂ. ಅದಕ್ಕೆ ಅದನ್ನ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಿಮ್ ಮುಂದೆ ವಿವರಣೆಯಾಗಿ ಇರ್ತೇನೆ. ಜೀವನ ಅಂದ್ರೆ ಏನು ಅಂತ. ಜೀವನ ಅಂದ್ರೆ ಒಂದು ಸಣ್ಣ ಉದಾಹರಣೆ ತಗೋತೀನಿ, ಅದಕ್ಕೆ ನಿಮ್ಗೆ ಹೇಳ್ತೀನಿ. ಒಂದು ದೀಪ ಉರಿಬೇಕಾದ್ರೆ ಅದಕ್ಕೆ ಏನೇನ್ ಅಗತ್ಯತೆ ಇದೆ? ಎಣ್ಣೆ ಅಗತ್ಯ ಇದೆ, ಅದಕ್ಕೆ ಬತ್ತಿ ಇದೆ, ಹಳ್ಳಿಲೆ ಮಾಡಿರೋ ಬತ್ತಿ ಮುಖ್ಯವಾಗಿದೆ. ಎಣ್ಣೆ ಆ ದೀಪದೊಳಗೆ ಎಣ್ಣೆ ಎಲ್ಲಿ ತನ ಇರುತ್ತೆ ಆ ಬತ್ತಿ ದೀಪವಾಗಿ ಉರಿತಿರುತ್ತೆ. ಅದು ಎಣ್ಣೆ ಮುಗೀತಂದ್ರ ದೀಪ ಆರ್ ಹೋಗ್ಬಹುದು. ಹಂಗೆ ಎಣ್ಣೆ ಫುಲ್ ಇದ್ದನು ದೀಪ ಆರ್ಬಹುದು. ಅದು ಇದೆ ಚಾನ್ಸಸ್. ಅದು ಹೆಂಗ ಆರತ್ರಿ ಅಂದ್ರ, ಈಗ ಎಣ್ಣೆ ಫುಲ್ ಐತಿ ನಮ್ದು, ಅದ್ರ ಬತ್ತಿ ಫುಲ್ ಐತಿ, ಆರು ದೀಪ ಆರತ್ತ. ಅದು ಯಾವಾಗ ಆರತ್ತಪ್ಪ ಅಂದ್ರ ರಭಸವಾಗಿ ಏನಾದ್ರ ಗಾಳಿ ಬೀಸ್ತಂದ್ರ ಆ ಕಾರಣಕ್ಕೂ ಹಾರ್ಬೋದು. ಇಲ್ಲ ಯಾರಾದ್ರೂ ಪಕ್ಕದಲ್ಲಿ ನಿಂತ ಅದನ್ನ ಮನುಷ್ಯ ಊದಿ ಆರಿಸ್ಬೋದು. ಬೇರೆ ಬೇರೆ ಕಾರಣದಿಂದನೂ ಆರ್ಬೋದು. ಹಂಗೆ ಮನುಷ್ಯನ ಜೀವನ ಅನ್ನೋದೇನಿದೆ ಅಲ್ರಿ, ಇದು ಅಲ್ಪ ಆಯುಷ್ಯದಲ್ಲಿಯೂ ಸಾಯ್ಬೋದು, ದೀರ್ಘಾಯುಷ್ಯದಲ್ಲಿ ಸಾಯ್ಬೋದು. ಒಟ್ಟಿನಲ್ಲಿ ಸಾವಿಗೆ ಒಂದು ನೆಪ ಹಾಗೂ ಕಾರಣ ಅಷ್ಟೇ. ಆದ್ರೆ ಸಾವು ಎಲ್ಲರಿಗೂ ಒಂದೇ, ಅದು ಬರುವ ಕಾರಣ ಬೇರೆ ಬೇರೆ ಹಾಗೂ ನಾವು ಸಾಯುವ ಸ್ಥಿತಿ ಬೇರೆ ಬೇರೆ ಅಷ್ಟೇ. ತುಂಬಾ 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 ಜನರಿಗೆ ನೋಡ್ಬೇಕು, 15 ವಯಸ್ಸಿನಾಗಿದ್ದ, 20 ವಯಸ್ಸಿನಾಗಿದ್ದ, 30 ವಯಸ್ಸಿನಾಗಿದ್ದ ಸತ್ ಬಿಟ್ಟನ್ರಿ. ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಆಕ್ಸಿಡೆಂಟ್ ಆಗಿ ಸತ್ತ, ಇಲ್ಲ ಸುಸೈಡ್ ಮಾಡ್ಕೊಂಡ್ ಸತ್ತ. ಇವೇನಂತೀವಲ್ಲ ಇವೆಲ್ಲ ಕಾರಣಗಳು. ಇವು ಒಂದು ಸಾವಿಗೆ ಒಂದೊಂದು ನೆಪ ಅಂತಾನೆ ಹೇಳ್ಬೋದು. ನೆಪ, ಕಾರಣ ಇವೆಲ್ಲ. ಓಕೆ, ಹಾಗಾದ್ರೆ ಒಂದು ಕ್ವಶನ್ ಕೇಳ್ತಿರ್ಬೋದು, ಒಳ್ಳೆ ಮನಸ್ಥಿತಿ ಇರೋ ಮನುಷ್ಯರಿಗೆ ಬೇಗ ಯಾಕೆ ಸಾವು ಬರುತ್ತಂತಂದು ನಿಮ್ಮ ಹತ್ರ. ಈಗ ಹಿರಿಯರೊಳಗ ಅಂತಿರ್ತಾರ, ಮಾತಾಡ್ತಿರ್ತಾರ ನೋಡಿ, ಯಾರು ನಮ್ಗೇನಂತಾರ ಅಂದ್ರ, ಈ ಮನುಷ್ಯ ಚಲೋ ಇದ್ನು, ಹುಡುಗ ಚಲೋ ಇದ್ದ, ಅವ್ನಿಗೆ ಸಾವು ಬರಬಾರ್ದಾಗಿತ್ತು, ಪಾಪ ಸಾವು ಬಂತು. ಹಂಗಾಗಿ ಜನರ ತಲೆಯಲ್ಲಿ ಒಂದ್ ಏನಿದೆ ಅಂದ್ರೆ, ಒಳ್ಳೆ ಮನುಷ್ಯ ಇರುವವರಿಗೆ ಸಾವು ಬೇಗ ಬರುತ್ತಂತದ್ದು. ಅದಕ್ಕೆ ಕಾರಣ ಇಷ್ಟೇ ರೀ, ಅದು ಯಾವುದೇ ರೀತಿಯಿಂದ ಅವ್ರದ್ದು ಬೇಗ ಬರ್ತಲ್ಲ, ಅವ್ರ ಪಾಪ ಪುಣ್ಯ ಕರ್ಮ ಫಲವಾಗಿ ಅವರ ಜೀವನದ ಎಷ್ಟು ದಿನ ಈ ಭೂಮಿಯ ಮೇಲೆ ಬದುಕಬೇಕನ್ನೋದನ್ನ ಕರ್ಮ ಫಲ ಆಲ್ರೆಡಿ ಬರೆದು ಬಿಟ್ಟಿರುತ್ತೆ. ಆ ಕರ್ಮ ಫಲದಂತೆ ನಾವು ಮನುಷ್ಯರು ಬದುಕ್ತಿವಿ. ಅದು ಸಾಯೋದಕ್ಕೆ ಒಂದು ನೆಪ. ಮಧ್ಯದಲ್ಲಿ ಸತ್ರೆ ಅದಕ್ಕೆ ಅವ್ರ ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿರೋ ಕರ್ಮಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ನಾವು ಜನ್ಮ ತಾಳ್ತೀವಿ. ಅದರಂತೆ ಅದರ ಪ್ರತಿಫಲದಂತೆ ನಮ್ಗೆ ಕರ್ಮ ಮಾಡುತ್ತಿರುತ್ತೆ. ಹಂಗೆ ನಾವು ಸಹ ಪುಣ್ಯ ಕಾರ್ಯ ಮಾಡ್ತಿದ್ವಿ ಅಂದ್ರ ನಾವು ಸಾಯುವುದಿಲ್ಲ, ಆದ್ರೂ ನಾವು ಸಾಯುವುದಿಲ್ಲ ಅಂದ್ರೆ ಯಾಕಂದ್ರ ಅದನ್ನ ತಿಳಿದೇ ಪಾಪ ಕಾರ್ಯ ಏನಾರು ಮಾಡ್ತಿರ್ತೀವಿ, ಅದು ನಮಗ್ ತಿಳಿದಿರಲ್ಲ. ಆದ್ರ ನಾಳೆ ಭಗವಂತನಿಗೆ ಅದು ಖಂಡಿತ ಕಾಣಿಸ್ತಿರ್ತ. ಅಥವಾ ನಮ್ಮ ಕರ್ಮ ಫಲದಲ್ಲಿ ನಾವು ಇಷ್ಟು ದಿನ ಭೂಮಿಯಲ್ಲಿ ಜೀವಿಸಲೇಬೇಕು ಎಂಬ ನಿಯಮವೂ ಇರಬಹುದು. ಕೆಲವು ಮನುಷ್ಯರನ್ನು ಭಗವಂತ ಪ್ರಪಂಚಕ್ಕೆ ಏನಾದ್ರೂ ಒಳಿತು ಮಾಡಲು ಕಳಿಸಿರ್ತಾನೆ. ಹಾಗೆ ಅವರು ಆ ಕಾರ್ಯ ಪೂರ್ತಿ ಮುಗಿಸುವ ತನಕ ಅವರನ್ನ ಭಗವಂತ ರಕ್ಷಣೆ ಮಾಡುತ್ತಾನೆ.
ಹೊತ್ತಿರುತ್ತಾನೆ. ಅಂದ್ರೆ ಇವಾಗ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಅಂದ್ರೂ ಬಹಳ ದಿನ ಬದುಕ್ತಿರ್ತಾರೆ. ಅವರಿಗೆ ಆ ಭಗವಂತ ಒಂದು ರಕ್ಷಣೆ ಮಾಡ್ತಿರ್ತಾನೆ. ಏನಂದ್ರೆ ಅವನಿಗೆ ನಾ ಭೂಮಿ ಮೇಲೆ ಕಳಿಸಿದೀನಿ, ಅವನಿಂದ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಆಗ್ತಾ ಇದೆ, ಅವನಿಂದ ಒಂದು ಒಂದು ಅವನ ಫ್ಯಾಮಿಲಿಗೆ, ಅವನ ಕುಟುಂಬಕ್ಕೆ ಒಂದು ಒಳ್ಳೆ ಕೆಲಸ ಆಗ್ತದೆ, ಅವನಿಂದ ಏನೋ ಅವನಿಂದಲೇ ಒಂದು ಪುಣ್ಯದ ಕಾರ್ಯ ನಡೀತಾ ಇದೆ ಅಂತಂದ್ರೆ ಅಂತವನಿಗೆ ಭಗವಂತ ಕಾಯ್ತಾ ಇರ್ತಾನಂತೆ. ಭಗವಂತ ಅವನಿಗೆ ಇನ್ನು ಆಯುಷ್ಯ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರು ಅವ್ನು ಆಲ್ರೆಡಿ ಯಾವ್ದು ಹೇಳಿದ್ವಲ್ಲ ಮುಂಚೆ ಅವನ ಹಿಂದಿನ ಜನ್ಮದ ಪುಣ್ಯ ಕರ್ಮ ಫಲವಾಗಿ ಅವನಿಗೆ ಅವನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಅಷ್ಟೇ ಆಯುಷ್ಯವನ್ನು ಬರೆದು ಕಳಿಸ್ಬಿಟ್ಟಿರ್ತಾನೆ. ಓಕೆ, ಅವನು ಅದ್ರ ತಕ್ಕಂತೆ ಬದುಕ್ಬಹುದು. ಅವನು ಒಳ್ಳೆ ಕೆಲಸ ಮಾಡ್ತಿದ್ದಂದ್ರೂ ಅವ್ನು ಹಂಗೆ ಬದುಕ್ತಿರ್ತಾನೆ. ಅವನು ಇಷ್ಟು ವರ್ಷ ಅಂತ ಅವನಿಗೆ ಖಂಡಿತವಾಗಿ ಅವನಿಗೆ ಆಯುಷ್ಯ ಇರುತ್ತೆ. ಅದಕ್ಕೆ ಜಸ್ಟ್ ಅದನ್ನೇನು ಭಗವಂತ ಅದನ್ನ ನಾವು ಚಲೋ ಕೆಲಸ ಮಾಡ್ತೀವಿ ಬಹಳ ದಿನ ಕೊಟ್ಟ ಅಂದ್ರೆ ಅವನ ಆಯುಷ್ಯ ಅಷ್ಟು ಬರ್ದಿರ್ತಾನೆ. ಆದ್ರೆ ಅಲ್ಲಿ ಭಗವಂತ ಇಷ್ಟು ದಿನ ಕಾಪಾಡಿದ, ಇಷ್ಟು ದಿನ ಅವನ ಜೊತೆ ಇದ್ದ ಭಗವಂತನು ಮಾತು ನಾವು ಕೇಳ್ತೀವಿ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಯಾವ್ದಪ್ಪ ಅಂದ್ರೆ, ನಾವೊಂದು ಹೊಸ ಗಾಡಿ ಏನೋ ತಗೊಂಡ್ವಿ ಅಂದ್ರೆ ನಾವು ಅದನ್ನ ಎಷ್ಟು ದೂರ ಓಡಿಸ್ತೀವಿ, ಗಾಡಿನ ಓಡಿಸ್ತೀವಿ, ದಿನ ಓಡಿಸ್ತೀವಿ, ಹಂಗ ಅದರದ್ದು ನಮ್ಮ ಟೈರ್ಸ್ ಆಗಿತಾವ. ಹಂಗೆ ಅದು ದೂರ ಹೋದಂಗೆಲ್ಲ ಅದು ಎಷ್ಟು ನಾವು ದೂರದ ಕೆಲಸ ನಾವು ಮಾಡ್ತೀವಿ, ಓಡಿಸ್ತೀವಿ ಗಾಡಿ, ಅಷ್ಟು ನಮ್ಮ ಟೈರ್ಸ್ ಆಗಿದ್ದು ಅಂದ್ರೆ ಗಾಡಿ ಇಂಜಿನ್ ರಿಪೇರಿ ಬರ್ತಾ, ಇಂಜಿನ್ ಕೆಡುತ್ತಾ, ಇಂಜಿನ್ ರಿಪೇರಿ ಮಾಡಿಸ್ಬೇಕು. ಅದೇ ತರ ನಮ್ಮ ಮಾನವ ಜನ್ಮನ ಹಂಗೆ. ಅದು ಹೆಂಗಂದ್ರೆ ಇಲ್ಲಿ ನಾವು ಹೆಂಗ ಮಾನವ ಜನ್ಮ ಸಂಪೂರ್ಣವಾಗಿ ನಮ್ಮ ಆತ್ಮ ಎಂಬುದು ಏನೈತಲ್ಲ ಅದು ನಮ್ಮ ವಾಹನದ ಚಕ್ರ ಇದ್ದಂಗ. ಹೆಂಗ ದೇಹ ಅನ್ನೋದು ಏನೈತಲ್ಲ ಅದು ಚಕ್ರದ ಇದು ಟೈರ್ ಇದ್ದಂಗ. ಆತ್ಮ ನಮ್ದು ಚಕ್ರ ಏನಿದೆಲ್ಲ ಎರಡು, ಅದು ಹೆಂಗ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಕರ್ಮಫಲ ಮಾಡ್ತಾ ಹೋಗ್ತಲ್ಲ, ಹಂಗೂ ಅದೇ ನಮ್ಮ ಆತ್ಮ ನಮ್ಮ ದೇಹ ಸವೆದು ಹೋಗ್ತಾ ಇರುತ್ತೆ. ಸವೆದು ಹೋಗ್ತಾ ಅವಾಗ ಏನನ್ಸುತ್ತೆ, ಆ ಕರ್ಮ ಫಲದ ಕಾರಣವಾಗಿ ಮನುಷ್ಯನ ಪುಣ್ಯ ಫಲವೂ ಒಂದು ಕಾರಣ ಆಗಿ ಜೊತೆಗೆ ಅವನ ದೇಹವು ಅನುಭವಿಸ್ತಿರುತ್ತೆ, ದುಃಖವೂ ಒಂದು ಕಾರಣವಾಗಿರುತ್ತೆ. ಮನುಷ್ಯನ ದೇಹವು ಹೆಚ್ಚು ದುಃಖ ಅನುಭವಿಸಿದಷ್ಟು ಅದು ವಾಹನ ಚಕ್ರದ ಹಾಗೆ ಎಳೆದಾಗುತ್ತೆ ಬರುತ್ತೆ, ಹಾಗೂ ಕೊನೆಗೆ ಆತ್ಮೀಯ ಚಕ್ರದ ಹಾಗೆ ದೇಹ ಬದಲಾಯಿಸುತ್ತೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ವಾಹನ ಚಕ್ರ ಸಂಪೂರ್ಣ ಸವಿಯುವ ಮೊದಲೇ ಚಕ್ರ ಬದಲಾಯಿಸ್ತಾರೆ. ಹಂಗೆ ನಮ್ಮ ಮಾನವ ಜನ್ಮದಲ್ಲಿ ಈ ಮಾನವನ ಜೀವನದಲ್ಲಿ ಬರ್ತಿರುತ್ತ ಖಿನ್ನತೆಗಳು, ಸಂಕಷ್ಟಗಳು, ದುಃಖಗಳು, ಇದನ್ನು ತಾಳಲಾರದೆ ಎಷ್ಟೋ ಜನ ಮಧ್ಯದಲ್ಲೇ ವಿಧಿವಶವಾಗುತ್ತಾರೆ. ಅಂದ್ರೆ ಇವಾಗ ನಾವೇನ್ ಹೇಳ್ತೇವೆ ಸುಸೈಡ್ ಮಾಡ್ಕೊಂಡ್ರು, ಅದರಿಂದ ಈ ಭಗವಂತನ ಪಾದ ಸೇರಿದ್ರು. ಅವರೆಲ್ಲ ಏನಂದ್ರೆ ಮಧ್ಯದಲ್ಲಿ ಹೆಂಗ ನಾವು ಚಕ್ರ ಪೂರ ಸವಿಕಿಂತ ಮುಂಚೆನೆ ಸ್ವಲ್ಪ ಸವಿದ ತಕ್ಷಣ ಚಕ್ರ ಬದಲಿಸ್ತಿದ್ವಿ ನಾವು ವಾಹನಕ್ಕೆ. ಅದೇ ತರ ಮನುಷ್ಯನಿಗೆ ಸ್ವಲ್ಪ ಕಷ್ಟ ದುಃಖಗಳು ಬಂದ ತಕ್ಷಣನೇ ಅದ್ರ ಜೊತೆ ಹೋರಾಡದೆ ಅದು ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಇದು ವಿಧಿ ನಿಯಮ ಆಗಿರುತ್ತೆ. ಒಂದು ವೇಳೆ ಅವರು ಆತ್ಮಹತ್ಯೆ ಮಾಡ್ಕೋತಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವರು ಯಾವ್ದಾದ್ರು ಒಂದು ರೂಪದಲ್ಲಿ ಸಾವು ಖಂಡಿತ ಬರುತ್ತೆ. ಸಾವು ಬಂತಂದ್ರೆ ಆತ್ಮಹತ್ಯೆ ಒಂದು ನೆಪ ಅಷ್ಟೇ, ದೇಹದ ಆಯುಷ್ ಮುಗೀತಂತ ಅದ್ರ ಅರ್ಥ ಅಲ್ಲಿಗೆ. ಆದ್ರೆ ನಾವೇನೈತೆ ಇನ್ನೊಂದಿಷ್ಟು ಜನ ಇರ್ಬೇಕಿತ್ತು, ಅವ್ನು ಹೋಯ್ದ ಆದ್ರೆ ಅಲ್ಲಿಗೆ ಅವನ ಆಯುಷ್ಯ ಮುಗಿದ್ಬಿಟ್ಟಿರುತ್ತೆ. ಅದಕ್ಕೆ ಎಲ್ರು ಹೇಳೋದು, ನಮ್ದು ಇದು ಇರೋದು ಜೀವನ ಸಣ್ಣ ಜೀವನ. ಓಕೆ, ಇದು 84 ಕೋಟಿ ಜೀವರಾಶಿಗಳನ್ನು ದಾಟಿ ಮಾನವ ಜೀವನವನ್ನು ಪಡೆದಿರತಕ್ಕಂತ ಜೀವ ನಮ್ಮದು. ಅದಕ್ಕೆ ಎಲ್ರಿಗೂ ಇಷ್ಟೇ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಇರುವ ತನಕ ಸಂತೋಷದಿಂದ ಮಾತಾಡಿಸುತ್ತಾ ಯಾವುದೇ ದ್ವೇಷ, ಕೋಪ, ಅಹಂಕಾರ ತೋರದೆ ಎಲ್ಲರೂ ನಮ್ಮವರೇ ಅನ್ನುತ್ತಾ
ಭಾವನೆಯಿಂದ ಬದುಕಬೇಕು. ಅವಾಗ್ಲೇ ಈ ಮನುಷ್ಯನಿಗೆ ಮಾನವ ಜನ್ಮ ತಾಳಿದಕ್ಕೆ ಅದಕ್ಕೆ ಅರ್ಥಪೂರ್ಣವಾದ ಜೀವನ ಸಿಗುತ್ತೆ. ಈ ಹಣ, ಅಂತಸ್ತು, ಮನೆ, ಆಸ್ತಿ ಯಾವುದು ಸಹ ಶಾಶ್ವತವಲ್ಲ. ಯಾವಾಗ ನಮ್ಮ ಸಾವು ಬರುವುದು ನಮ್ಗೆ ತಿಳಿಯುವುದಿಲ್ಲ. ಹಾಗಾಗಿ ನಶ್ವರ ವಸ್ತುಗಳ ಮೋಹವನ್ನು ಬಿಟ್ಟು ಎಲ್ಲರಿಗೂ ಯಾವಾಗಲೂ ಒಳಿತು ಬಯಸುತ್ತಾ ಹೋದ್ರೆ ನಮ್ಮ ಜೀವನ ಬಹಳ ಸುಖಕರ ಆಗಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕಷ್ಟವನ್ನು ನೆನೆಸದೆ ನಾವು ಯಾವಾಗಲೂ ಕೃಷ್ಣನನ್ನು ನೆನೆಸುತ್ತಾ ಅವನನ್ನೇ ಪೂಜಿಸುತ್ತಾ ನಮ್ಮ ಭಗವಂತ ಮಹಾ ತಪಸ್ವಿಗಳು, ದೊಡ್ಡ ದೊಡ್ಡ ಪೂಜ್ಯರುಗಳಿದ್ದಾರೆ ಅಂತ ಸನ್ಯಾಸಿ ಪೂಜ್ಯರನ್ನು ನೆನೆಸುತ್ತಾ ನಮ್ಮ ಜೀವನ ಸಾಗಿಸಿದರೆ ಖಂಡಿತ ನಮ್ಮ ಜೀವನ ಉತ್ತಮವಾಗಿರುತ್ತದೆ ಹಾಗೂ ಮುಂದೆ ಉತ್ತಮ ಜನ್ಮ ಸಿಗುತ್ತದೆ ಅಂತಂದು ಈ ಒಂದು ಸಣ್ಣ ಜೀವನ ಏನು ಅಂದ್ರೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿದ ಮಟ್ಟಿಗೆ ನಾವು ನಿಮಗೆ ಎಲ್ರಿಗೂ ಸ್ವಲ್ಪ ತಿಳಿಸಿದ್ದೇವೆ. ಹಂಗೆ ಇನ್ನು ಮುಂದೆ ಬೇರೆ ಬೇರೆ ನಮ್ಮ ನಿಜ ಜೀವನದ ನೈತಿಕತೆಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಡೈಲಿ ಒಂದೊಂದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೇವೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.